ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ದ್ವಿತೀಯ BA ಮತ್ತು BComನವರ ಕನ್ನಡ ಭಾಷಿಕದ ಅಭ್ಯಾಸವನ್ನು ಮಾಡುವ ಪದ್ಯಗಳ ಪ್ರಾಚೀನ ಕನ್ನಡ ಕಾವ್ಯಗಳ ಅಭ್ಯಾಸವನ್ನು ಮಾಡ್ತಾ ಇರುವ. ಕಳೆದ ವಿಡಿಯೋದಲ್ಲಿ ನಾವು ಕೃಷ್ಣ ಸಂಧಾನದ ಬಗ್ಗೆ ಹಾಗೆಯೇ ದುರ್ಯೋಧನನ ವಿಲಾಪದ ಬಗ್ಗೆ ಅದರ ಸಾರಾಂಶವನ್ನು ತಿಳ್ಕೊಂಡಿದ್ದೇವೆ. ಇವತ್ತು ಘಟಕ 2ರಲ್ಲಿ ಬರುವಂತಹ ಅಮೃತಮತಿ ಪ್ರಸಂಗ ಜನ್ನ ಬರೆದಿರುವಂಥದ್ದು, ಯಶೋಧರ ಚರಿತೆಯಿಂದ ಆರಿಸಿರುವಂಥದ್ದು. ಅದನ್ನು ಮತ್ತೆ ಸಾಮಾಜಿಕ ವಚನಗಳು, ಬಸವಣ್ಣನವರ ಸಾಮಾಜಿಕ ವಚನಗಳು ಹಾಗೆ ಅಕ್ಕಮಹಾದೇವಿಯವರ ಜೀವನ ಬಗ್ಗೆ ತಿಳಿದುಕೊಳ್ಳುವ. ಇದು ಪುಟ ಸಂಖ್ಯೆ 40ರಲ್ಲಿದೆ ನೋಡಿ. ಪುಟ ಸಂಖ್ಯೆ 40ರಲ್ಲಿ ಅಮೃತಮತಿ ಪ್ರಸಂಗ. ಅಮೃತಮತಿ ಪ್ರಸಂಗವನ್ನು ಈ ಪುಸ್ತಕದಲ್ಲಿ ಅವರು ಗದ್ಯಾನುವಾದವನ್ನು ಕೂಡ ಮಾಡಿದ್ದಾರೆ. ಅದರಲ್ಲಿ ನೀವು ಆ ಒಂದು ಕವಿತೆ ಹಳೆಗನ್ನಡದ ರೂಪದಲ್ಲಿರುವುದರಿಂದ ಕೆಲವೊಂದು ವಿಷಯಗಳು ಅರ್ಥ ಆಗುವುದಿಲ್ಲ. ಅವರು ಮಾಡಿರುವಂತಹ ಗದ್ಯ ಅನುವಾದವನ್ನು ಓದ್ಕೊಳ್ಳಿ ಸ್ನೇಹಿತರೆ. ನಿಮಗೆ ಸಮಯಾವಕಾಶ ಇದ್ದಾಗ ಅದನ್ನು ಓದ್ಕೊಳ್ಳಿ. 2-3 ಪುಟದಷ್ಟು 3-4 ಪುಟದಷ್ಟು ಅಮೃತಮತಿ ಪ್ರಸಂಗವನ್ನು ಕಾಣ್ಬೋದು. ಪುಟ ಸಂಖ್ಯೆ 49ರಲ್ಲಿ ಅದರ ಗದ್ಯಾನುವಾದ ಇದೆ. ಗದ್ಯಾನುವಾದ ಅಂದರೆ ಅವರು ಕೊಟ್ಟಿರುವಂತಹ ಒಂದು ಕವಿತೆಯ ಸಂಪೂರ್ಣವಾದ ಅನುವಾದ ಕನ್ನಡದಲ್ಲಿ ಸರಿಯಾಗಿ ಎಲ್ಲ ಕೂಡ ಅದರಲ್ಲಿದೆ. ತುಂಬ ಸಮಯ ಇದ್ದಾಗ ಇದನ್ನು ಓದ್ಕೊಳ್ಬೇಕು. ತುಂಬಾ ಇದೆ ನೋಡಿ ಸ್ನೇಹಿತರೆ, ಅದು ತುಂಬಾ ಇದೆ. ಇವತ್ತು ನಾನು ಅದರ ಸಾರಾಂಶವನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಪಾಯಿಂಟ್ಸನ್ನು ಮಾಡಿಕೊಳ್ಳುವವರು ಪಾಯಿಂಟ್ಸನ್ನು ಮಾಡಿಕೊಳ್ಳಿ. ಕಥೆಯ ಸಾರಾಂಶವನ್ನು ಬರ್ಕೊಳ್ತಾ ಇದ್ದೀರಿ ಅಂತಾದರೆ ನಾನು ಹೇಳಿರುವಂಥ ಈ ಕಥೆಯನ್ನು ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರ್ಕೊಳ್ಳಿ. ಇಲ್ಲಿ ನಾನು ಅವರು ಪುಸ್ತಕದಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ. ಈ ಸಂಪೂರ್ಣ ಅಮೃತಮತಿ ಪ್ರಸಂಗದ ಕಥೆಯನ್ನು ಅವರು ಈ ಪುಸ್ತಕದಲ್ಲಿ ಅವರ ಪಠ್ಯ ವಿಶ್ಲೇಷಣೆಯಲ್ಲಿ ಅವರು ಕೊಟ್ಟಿರುವಂತಹ ವಿಚಾರವನ್ನು ತಿಳಿಸ್ತೇನೆ. ಹಾಗೆ ಸಾರಾಂಶವನ್ನು ಕೂಡ ನಾನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಏನೆಲ್ಲ ವಿಷಯಗಳು ನಡೀತು ಅಮೃತಮತಿ ಎನ್ನುವ ರಾಣಿಯ ಜೀವನದಲ್ಲಿ ಆಗಿರುವಂತಹ ಘಟನೆಗಳನ್ನು ಅವರು ಕೊಟ್ಟಿದ್ದಾರೆ. ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೇನೆ. ಆ ಸಾರಾಂಶವನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ. ಆವಾಗ ಅಮೃತಮತಿ ಪ್ರಸಂಗದಿಂದ ಬಂದಿರುವಂತಹ ಯಾವುದೇ ಪ್ರಶ್ನೆಗೂ ಕೂಡ ನೀವು ಆ ಒಂದು ಸಾರಾಂಶವನ್ನೇ ಬರಿತಾ ಹೋಗುವಂಥದ್ದು ನಾನು ಹೇಳ್ತಾ ಹೋಗ್ತೇನೆ. ಸರಿಯಾಗಿ ಕೇಳ್ಕೊಳ್ಳಿ. ಒಂದು ಜೀವನ ಅಂತ ಬಂದಾಗ ಜೀವನದಲ್ಲಿ ಸ್ಮೃತಿ ಕೌಶಲ್ಯ ಮತಿಗಳನ್ನು ಹೊಂದಿದ್ದು ವ್ಯವಹರಿಸಿದರೆ ಅದು ಎಲ್ಲರೂ ಎಂತ ಹೇಳ್ತಾರೆ, ಪ್ರಜ್ಞಾವಂತರು ಅಂತ ಹೇಳ್ತಾರೆ. ಯಾವಾಗ ನಾವು ಪ್ರಜ್ಞೆಯಾಗಲಿ ಮೌಲ್ಯಗಳನ್ನಾಗಲಿ ಇಟ್ಟುಕೊಳ್ಳದೆ ಪಾತಕಗಳನ್ನೇ ಮಾಡಿ ನರಕಕ್ಕೆ ಹೋದಂತಹ ಅಮೃತಮತಿ ಕಥೆಯನ್ನು ಇಲ್ಲಿ ಜನ್ನ ಅವರು ನಿರೂಪಿಸಿದ್ದಾರೆ. ಯಶೋಧರ ಚರಿತೆಯಲ್ಲಿನ ಅತಿ ಮುಖ್ಯವಾದ ಪ್ರಸಂಗ ಅಮೃತಮತ ಪ್ರಸಂಗ. ಅಮೃತಮತಿ ರಾಣಿಯಾಗಿದ್ದವಳು ಯಶೋಧರನನ್ನು ಪತಿಯಾಗಿ ಪಡೆದಿದ್ದಳು. ಆತ ರೂಪವಂತ, ಗುಣವಂತ, ಧೈರ್ಯವಂತ. ಹೀಗಿದ್ದರೂ ಕೂಡ ತಮ್ಮ ರಾಜ್ಯದಲ್ಲಿಯೇ ಇದ್ದಂತಹ ಒಬ್ಬ ಅಷ್ಟವಕ್ರನಿಗೆ ಆಕೆ ಮನಸೋತಳೆಂದರೆ ನಿಜಕ್ಕೂ ಒಂದು ಆಲೋಚಿಸಬೇಕಾದಂತಹ ಸಂಗತಿ. ಒಬ್ಬ ಮಾವಾಟಿಕನ ಹಾಡು ಆಕೆಯ ಮನಸ್ಸನ್ನೇ ಚಿತ್ತವನ್ನೇ ಕಲಕಿಬಿಡ್ತದೆ. ಈ ಪ್ರಸಂಗವನ್ನು ಜನ್ನ ವೈರಾಗ್ಯ ಹುಟ್ಟುವ ಕಾರಣಕ್ಕಾಗಿ ಬಳಸಿಕೊಂಡಿದ್ದರೂ ಕೂಡ ಇಂತಹದೊಂದು ಅಸಹಜ ಪ್ರಸಂಗದ ಅನಿವಾರ್ಯತೆ ಸತ್ಯವನ್ನು ಎದುರಿಗೆ ತಂದಿಟ್ಟಂತೆ ಭಾಸವಾಗ್ತದೆ. ಮಾವಾಟಿಕನ ಗೀತೆಯ ದನಿಯನ್ನು ಕೇಳಿಯೇ ಅಮೃತಮತಿ ಸೋತು ಬಿಡುತ್ತಾಳೆ. ಅವನು ಹಾಡಿದ ಹಾಡಿಗೆ ಅವಳು ಮನಸೋಲುವಂಥದ್ದು ಇಲ್ಲಿ ಕಾಣ್ಬೋದು. ದೂತಿಯು ಆತನ ಅಸಹ್ಯಕರವಾದ ರೂಪವನ್ನು ಅಮೃತಮತಿಗೆ ವಿವರಿಸ್ತಾಳೆ. ಆದರೆ ಅಮೃತಮತಿಗೆ ಅದೆಲ್ಲ ಅಸಹ್ಯವಾಗುವುದಿಲ್ಲ. ಕರಿದಾದೊಡನೆ ಕತ್ತುರಿಯಂ ಮುರುಡಾದೊಡೆ ಮಲಯ ಜಂಗಳು ಎಂದು ಆ ರೂಪವನ್ನೇ ಪ್ರೀತಿಸುತ್ತಾಳೆ.
ತಾನು ತಡವಾಗಿ ಹೋದುದಕ್ಕೆ ಬಡಿದ ಆ ಮಾವಾಟಿಕನ ಕಾಲ ಮೇಲೆ ಬಿದ್ದು ಕ್ಷಮೆಯನ್ನು ಕೇಳುವಂಥದ್ದನ್ನು ಕಾಣ್ಬೋದು. ಅದ ನಂತರದಲ್ಲಿ ಯಶೋಧರನಿಗೆ ತಿಳಿದಾಗ ಯಶೋಧರನು ಅವಳ ಹಿಂದೆ ಹೋಗಿ ಅವಳನ್ನು ಹಿಂಬಾಲಿಸಿ ಏನಾಯಿತು ಎಂದು ನೋಡಲು ಹೋಗುತ್ತಾನೆ. ಆಗ ಅವನಿಗೆ ಎಲ್ಲ ವಿಚಾರಗಳು ಗೊತ್ತಾಗುವಂಥದ್ದನ್ನು ಕಾಣ್ಬೋದು. ನಂತರ ಅವನ ಮನಸ್ಸಿಗೆ ತುಂಬಾ ಆಘಾತ ಆಗ್ತದೆ. ಇದನ್ನೆಲ್ಲ ನೋಡಿದಾಗ ತುಂಬಾ ಆಘಾತ ಆಗ್ತದೆ. ಅವಳು ಹೇಳಿರ್ತಾಳೆ, ಪ್ರಪಂಚದ ಗಂಡಸರೆಲ್ಲ ನನಗೆ ಸೋದರರು ಅಂತ ಮಾವಾಟಿಕನಿಗೆ ಅವನು ಹೇಳಿದನ್ನು ಕೇಳಿ ಮಾವಾಟಿಕನಿಗೆ ಹೇಳುವಂಥದ್ದು ಅಮೃತಮತಿ. ಅದನ್ನು ಕೇಳಿದಂಥ ಯಶೋಧರನಿಗೆ ತುಂಬಾ ದುಃಖವಾಗುವಂಥದ್ದು. ರಾಜ ಅವಳನ್ನು ಪರೀಕ್ಷಿಸಬೇಕೆಂದೇ ರಾಜ ದಿವಸ ಅವಳನ್ನು ನೈದಿಲೆಯ ಹೂವಿನಿಂದ ಹೊಡೆದರೆ ಅದನ್ನು ಸಹಿಸದೆ ಅಮೃತಮತಿ ಮೂರ್ಛೆ ಹೋಗ್ತಾಳೆ. ಆಗ ಹೇಳ್ತಾನೆ, ಇಂದು ನಿನಗೆ ಬಂದ ಸಾವು ಹೇಗೂ ದೈವದಿಂದ ಪರಿಹಾರವಾಯಿತು, ಆದರೆ ಈ ನೈದಿಲೆ ನಿನಗೆ ಸಾವಾಯಿತು ಎಂದು ಸೂಕ್ಷ್ಮವಾಗಿ ಹಿಂದಿನ ರಾತ್ರಿಯ ಸಂಗತಿಯನ್ನು ಯಶೋಧರ ಸೂಚಿಸಿದಾಗ ಅಮೃತಮತಿಗೆ ಅದರ ಅರಿವಾಗ್ತದೆ. ಅದಾದ ನಂತರ ಯಶೋಧರ ತನ್ನ ತಾಯಿಯ ಬಳಿ ಸೂಕ್ಷ್ಮವಾಗಿ ಕನಸಿನ ರೂಪದಲ್ಲಿ ಒಂದು ಹೊಂದಾವರೆ ಕೊಳದ ಹಂಸದಲ್ಲಿ ಹೊಂದಾವರೆ ಕೊಳದ ಹಂಸ ಕೊಳೆತ ತಾವರೆಯ ಕೊಳದಲ್ಲಿ ಆಡ್ತಾ ಇದೆ ಅಂತ ಹೇಳ್ತಾನೆ. ಅದಕ್ಕೆ ತಾಯಿ ಹೇಳ್ತಾಳೆ, ನೋಡು, ಒಂದು ಬಲಿಯನ್ನು ಕೊಡು, ಆಗ ಇಂಥ ಕನಸೆಲ್ಲ ನಿನಗೆ ಬೀಳುವುದಿಲ್ಲ ಅಂತ ಹೇಳ್ತಾಳೆ. ಒಟ್ಟಿನಲ್ಲಿ ಒಂದು ಹಿಟ್ಟಿನಿಂದ ಮಾಡಿದ ಕೂಳಿಯನ್ನು, ಚಂದದ ಒಂದು ಕೂಳಿಯನ್ನು ಮಾಡಿ ಇಡ್ತಾನೆ. ಅದರ ಒಳಗೆ ಒಂದು ಬೆಂತರ ಸೇರಿಕೊಳ್ತದೆ. ಬೆಂತರ ಅಂದರೆ ಪಿಶಾಚಿಯು ಸೇರಿಕೊಳ್ತದೆ. ಅದ ನಂತರದಲ್ಲಿ ಯಶೋಧರ ತಾನು ಮಾಡಿದ ಹಿಂಸೆಯನ್ನು ಪರಿಹರಿಸಿಕೊಳ್ಳಲು ರಾಜ್ಯವನ್ನೇ ತ್ಯಜಿಸಿ ಹೋಗ್ತಾನೆ. ಯಾಕಂದರೆ ಬೆಂತರ ಈ ಪಿಶಾಚಿ ಅವನು ಮಾಡಿದಂಥ ಹಿಟ್ಟಿನ ಕೋಳಿಯಲ್ಲಿ ಬಂದಾಗ ಆ ಹಿಟ್ಟಿನ ಕೋಳಿಯ ತಲೆಯನ್ನು ಕತ್ತರಿಸ್ತಾನೆ. ಆಗ ಒಂದು ಪಿಶಾಚಿ ಬೊಬ್ಬಿಡುತ್ತಾ ಹೋಗ್ತದೆ. ಅವನಿಗೆ ಗೊತ್ತಿಲ್ಲ ಅದರೊಳಗೆ ಒಂದು ಪಿಶಾಚಿ ಬಂದು ಕುಳಿತುಕೊಂಡಿದೆ ಅಂತ. ಅವನಿಗೆ ಮತ್ತೆ ದುಃಖ ಆಗ್ತದೆ, ನಾನು ಹಿಂಸೆ ಮಾಡಿದ್ದೇನೆ, ನೋವು ಮಾಡಿದ್ದೇನೆ, ಅದರಿಂದ ನನಗೆ ಯಾವುದೂ ಬೇಡ ಅಂತ ಹೇಳಿ ರಾಜ್ಯವನ್ನೇ ತ್ಯಜಿಸಿ ಅವನು ಹೋಗ್ತಾನೆ. ತಾಯಿಯ ಮೋಹ, ಪತ್ನಿಯ ಮೋಸದ ನಡುವೆ ಸಿಕ್ಕಿ ತೊಳಲಾಡುವ ಯಶೋಧರನ ಚಿತ್ರಣ ಈ ಒಂದು ಯಶೋಧರ ಚರಿತೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅಮೃತಮತಿ ಪ್ರಸಂಗದಲ್ಲಿ ಕಾಣ್ಬೋದು. ಇನ್ನು ಇದರ ಸಾರಾಂಶ ಒಟ್ಟಿನಲ್ಲಿ ಈ ರೀತಿಯಾಗಿದೆ. ಅಮೃತಮತಿ ಪ್ರಸಂಗದ ಕತೆ ನಿಮಗೆ ಗೊತ್ತಿದ್ರೆ ಆಯಿತು, ಅದನ್ನೇ ಎಲ್ಲವನ್ನು ಕೂಡ ಬರಿತಾ ಹೋಗಬೇಕು ಸ್ನೇಹಿತರೆ. ಯಶೋಧರ ಅಮೃತಮತಿಯರು ಅನ್ಯೋನ್ಯವಾದ ದಂಪತಿಗಳಾಗಿದ್ದರು. ಒಂದು ದಿನ ರಾತ್ರಿ ಶಯ್ಯಾಗೃಹದಲ್ಲಿ ದಂಪತಿಗಳು ಮಲಗಿರುವಾಗ ಸರಿ ರಾತ್ರಿಯಲ್ಲಿ ಅರಮನೆಯ ಪಕ್ಕದಲ್ಲಿದ್ದ ಪಟ್ಟದಾನೆಯ ಮಾವಾಟಿಕ ತನ್ನ ವಿನೋದಕ್ಕೆಂದು ಹಾಡತೊಡಗಿದ. ಆ ಹಾಡಿನಿಂದ ಅಮೃತಮತಿಯ ನಿದ್ರೆ ತಿಳಿದೆದ್ದು ಅವನ ಇನಿದನಿಗೆ ವಶಳಾಗಿ ಅವನಾರೆಂದು ತಿಳಿಯದೆ ಆ ಹಾಡುಗಾರನಲ್ಲಿ ಮೋಹಗೊಂಡಳು. ತನ್ನ ಆಪ್ತಸಖಿಯನ್ನು ಕಳುಹಿಸಿ ಅವನಾರೆಂದು ತಿಳಿ ಅಂತ ಹೇಳಿ ಕಳಿಸಿಕೊಡ್ತಾಳೆ. ಅವನಲ್ಲಿ ಹೋಗಿದ್ದ ಸಖಿ ಆತನ ಕುರೂಪತೆಯನ್ನು ವರ್ಣಿಸಿದರು. ಅದರಿಂದ ಅಮೃತಮತಿಗೆ ಬೇಸರವಾಗಲಿಲ್ಲ. ತನ್ನ ದೂತಿಯ ನೆರವಿನಿಂದ ಅವನನ್ನೇ ಪ್ರೀತಿಸಿ ಕೂಡಿದಳು. ಅವಕಾಶ ಸಿಕ್ಕಾಗಲೆಲ್ಲ ಅವನ ಬಳಿಯೇ ಇರುತ್ತಿದ್ದ ಅಮೃತಮತಿಯ ನಡತೆ ಯಶೋಧರನ ಸಂಶಯಕ್ಕೆ ಕಾರಣವಾಯಿತು. ಒಂದು ದಿವಸ ನಿದ್ರೆಯನ್ನು ನಟಿಸಿದ ಯಶೋಧರನ ಬಳಿಯಿಂದ ಅಮೃತಮತಿ ಹೊರಟಾಗ ಅವನು ಆಕೆಯ ಹಿಂಬಾಲಿಸಿದ. ಅಲ್ಲಿ ಆಕೆಯನ್ನು ತಡವಾಗಿ ಬಂದದ್ದಕ್ಕೆ ಆ ಅಷ್ಟವಕ್ರ ಕೋಪದಿಂದ ಹೊಡೆದಾಗ ಅಮೃತಮತಿ ದೊರೆಯಿಂದ ತಡವಾಯಿತೆಂದು ಹೇಳಿ ಕ್ಷಮೆ ಕೇಳುವುದಲ್ಲದೆ ಲೋಕದ ಗಂಡಸರೆಲ್ಲ ನನಗೆ ಸೋದರರು ಎನ್ನುತ್ತಾಳೆ. ಅಲ್ಲಿಯೇ ಅವರನ್ನು ಕೊಲ್ಲಬೇಕೆಂದುಕೊಂಡಿದ್ದ ಯಶೋಧರನು ವಿವೇಕದಿಂದ ಹಿಂದಿರುಗುತ್ತಾನೆ. ತನ್ನ ಸಮಸ್ಯೆಯನ್ನು ಯಾರಲ್ಲಿಯೂ ಹೇಳಿಕೊಳ್ಳಲಾರದೆ ತಾಯಿಯ ಬಳಿ ಹೇಳಿದಾಗ ಆಕೆ ಹಿಟ್ಟಿನ ಕೋಳಿಯನ್ನು ಬಲಿಕೊಡಲು ಹೇಳುತ್ತಾಳೆ. ತನಗೆ ಇಷ್ಟವಿಲ್ಲದಿದ್ದರೂ ಯಶೋಧರ ಇದಕ್ಕೆ ಒಪ್ಪುತ್ತಾನೆ. ಸುಂದರವಾಗಿದ್ದ ಕೋಳಿಯ ದೇಹದಲ್ಲಿ ಬೆಂತರವೊಂದು ಸೇರಿತ್ತು. ಬಲಿಕೊಟ್ಟ ತಕ್ಷಣ ಕೂಗಿ ಹಾರುತ್ತದೆ. ಇದರಿಂದ ಚಿಂತೆಗೊಳಗಾದ ಯಶೋಧರ ರಾಜ್ಯವನ್ನೇ ತ್ಯಜಿಸುವ ತೀರ್ಮಾನಕ್ಕೆ ಬರುತ್ತಾನೆ. ಇವಿಷ್ಟು ಅಮೃತಮತಿಯ
ಪ್ರಸಂಗದಲ್ಲಿ ನಡೆದಿರುವಂತಹ ಕತೆ ಸ್ನೇಹಿತರೆ. ಈ ಒಂದು ಕಾವ್ಯದಿಂದ ಅವರು ಕೇಳುವಂತಹ ಸಂದರ್ಭ ಸ್ವಾರಸ್ಯ ಪ್ರಶ್ನೆಗಳು ಈ ರೀತಿಯಾಗಿದೆ. ಬೆಂದ ಬಿದಿಗೆ ಕಣ್ಣಿಲ್ಲಕ್ಕುಂ ಒಲವಾದೊಡೆ ರೂಪಿನ ಕೋಟಲೆಯುದೇ ಎನಗೆ ಮಿಕ್ಕ ಗಂಡರ್ ಸಮಸೋದರರು ಪೊಂದಾವರೆಗೊಳದಂಚೆ ಕವಿಲ್ದಾವರೆ ದೊಳಗೆ ನಲಿವ ಕನಸ ಕಂಡೆ ಆ ದೇವಿಗೆನ್ನ ನಿಕ್ಕಿಯುಮಿ ದುರಿತಮ ನಿಂದ ಮಗನೆ ಪರಿಹರಿಸದಿರೆಂ. ನೋಡಿ, ಸಾಧಾರಣವಾಗಿ ನಮಗೆ ಸಂಪೂರ್ಣವಾಗಿ ಆ ಕಾವ್ಯದ ಸಾರಾಂಶ ಗೊತ್ತಾದಾಗ ನಮಗೆ ಅವರು ಕೊಟ್ಟಿರುವಂತಹ ಸಂದರ್ಭ ಸ್ವಾರಸ್ಯದ ಪ್ರಶ್ನೆಗಳು ಯಾವ ಕಾವ್ಯದಿಂದ ಬಂದಿದೆ ಅಂತ ಬೇಗ ಅರ್ಥ ಆಗ್ತದೆ. ಅದರಿಂದ ನಮಗೆ ಕಾವ್ಯದ ಹೆಸರು ಮತ್ತು ಕಾವ್ಯವನ್ನು ಬರೆದವರ ಹೆಸರು ಕೂಡ ನಮಗೆ ಗೊತ್ತಿರಬೇಕು. ಅಮೃತಮತಿ ಪ್ರಸಂಗ, ಈ ಒಂದು ವಾಕ್ಯವನ್ನು ನಾವು ಅಮೃತಮತಿ ಪ್ರಸಂಗದಿಂದ ಆಯ್ಕೆ ಮಾಡಿಕೊಂಡಿದ್ದೇವೆ ಎನ್ನುವಂಥ ಆರಂಭದಲ್ಲಿ ನಾವು ಅದೇ ರೀತಿ ಬರಿಬೇಕು. ಈ ಒಂದು ಸಾಲನ್ನು ನೀವು ಆ ಸಾಲನ್ನು ಬರ್ಕೊಳ್ಳಿ. ನಂತರ ಅಮೃತಮತಿ ಪ್ರಸಂಗವನ್ನು ಜನ್ನ ಬರೆದಿರ್ತಾರೆ, ಯಶೋಧರ ಚರಿತೆಯಿಂದ ಆಯ್ಕೆ ಮಾಡಿಕೊಂಡಿರುವಂಥದ್ದು ಅಂತ ಒಂದು ಸ್ವಲ್ಪ ಬರೆದು ನಂತರ ಅದಕ್ಕೆ ವಿವರಿಸ್ತಾ ಹೋದ್ರಾಯಿತು. ನಿಮಗೆ ಆ ಕಥೆಯಲ್ಲಿ ಏನೆಲ್ಲ ವಿಚಾರಗಳು ಗೊತ್ತಿದೆ, ಆ ಒಂದು ಸಾಲುಗಳಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಬರಿಬಹುದು ಅದನ್ನೆಲ್ಲ ಬರಿತಾ ಹೋಗಿ ಸ್ನೇಹಿತರೆ. 2 ಅಂಕಕ್ಕೆ ಬಂದಾಗ ಅರ್ಧ ಪುಟದಷ್ಟು ಬರೆದ್ರೆ ಸಾಕು. ಹಾಗೆ 5 ಅಂಕಕ್ಕೆ ಕೊಟ್ಟಾಗ 1-1.5 ಪುಟದಷ್ಟು ಬರೆಯಿರಿ. ಇನ್ನು ನೀವು ಅಂಕವನ್ನು ನೋಡಿಕೊಂಡು ಬರಿತಾ ಹೋದರೆ ಸಾಕು. ಇನ್ನು ಈ ಕಾವ್ಯದಲ್ಲಿ ಬರುವಂಥ ಕಠಿಣ ಪದಗಳ ಅರ್ಥದಲ್ಲಿ ಒಂದು ಬೆಂತರ, ಪದೇ ಪದೇ ಕೇಳುವಂಥ ಒಂದು ಅರ್ಥ. ಬೆಂತರ ಅಂದರೆ ಪಿಶಾಚಿ, ಬೆಂತರ ಅಂದರೆ ಪಿಶಾಚಿ. ಕುರಂಗ ಅಂದರೆ ಜಿಂಕೆ, ಕೃಕುವಾಕು ಅಂದರೆ ಕೋಳಿ, ಅಮರ್ ಎಂದರೆ ಸೇರಿಬರು, ಕೂರಸಿ ಅಂದರೆ ಹರಿತವಾದ ಕತ್ತಿ, ಕಾದಲ ಅಂದರೆ ನಲ್ಲ, ಬಾಳ್ ಅಂದರೆ ಕತ್ತಿ, ಇನ್ನು ಬದಗಮ್ ಅಂದರೆ ಕ್ಷುದ್ರ ಸೇವಕ. ಆ ಒಂದು ಅರ್ಥಗಳನ್ನು ಸರಿಯಾಗಿ ಕಲಿತುಕೊಳ್ಳಿ. ನಾನು ಇಲ್ಲಿ ಕೆಲವೊಂದು ಪದೇ ಪದೇ ಬಂದಿರುವಂಥದ್ದನ್ನು ಈ ರೀತಿ ಗುರುತನ್ನು ಹಾಕಿ ಇಟ್ಟಿರುವಂಥದ್ದು, ಅದನ್ನು ಸರಿಯಾಗಿ ಕಲಿತುಕೊಳ್ಳಿ. ಇನ್ನು ಉಳಿದಿರುವಂಥದ್ದನ್ನು 2-3 ಬಾರಿ ಹೇಳಿಕೊಳ್ಳಿ. 2-3 ಬಾರಿ ಈ ಅರ್ಥವನ್ನು ಹೇಳಿಕೊಂಡ್ರೆ ಅದು ನಿಮಗೆ ನೆನಪಲ್ಲಿ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಸ್ನೇಹಿತರೆ. ಇವಿಷ್ಟು ಅಮೃತಮತಿ ಪ್ರಸಂಗ ಆಯಿತು. ಇನ್ನು ನಾವು ಈ ಘಟಕ 2ರಲ್ಲಿ ಇರುವಂತಹ ಸಾಮಾಜಿಕ ವಚನಗಳ ಬಗ್ಗೆ ತಿಳ್ಕೊಳ್ಳುವ. ಅದರಲ್ಲಿ ಬಸವಣ್ಣನವರ ಸಾಮಾಜಿಕ ವಚನಗಳು ಹಾಗೆ ಅಕ್ಕ ಮಹಾದೇವಿಯವರ ಸಾಮಾಜಿಕ ವಚನಗಳಿದೆ. ಬಸವಣ್ಣನವರ ಒಂದು ಪರಿಚಯವನ್ನು ಮೊದಲಿಗೆ ನಾವು ಬಸವಣ್ಣನವರ ಪರಿಚಯವನ್ನು ಮಾಡಿಕೊಳ್ಳುವ. ಕೆಲವೊಮ್ಮೆ ಅವರೇನು ಮಾಡ್ತಾರೆ ಅಂದರೆ ಅವರ ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ಕೆಲವೊಂದು ಪ್ರಶ್ನೆಯಲ್ಲಿ ಜೀವನದ ಬಗ್ಗೆ ತಿಳಿಸಿ ಅಂತ ಕೇಳ್ತಾರೆ. ನಾವು ಸ್ವಲ್ಪ ಅವರ ಬಗ್ಗೆ ತಿಳ್ಕೊಂಡ್ರೆ ಅದನ್ನು ಕೂಡ ನಮಗೆ ಬರೀಲಿಕ್ಕೆ ಏನು ಕಷ್ಟ ಆಗೋದಿಲ್ಲ. ನಾನು ಹೇಳ್ತಾ ಹೋಗ್ತೇನೆ, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಬರೆದಿರುವಂಥ ಅನೇಕ ಕವನ ಇರ್ಬೋದು, ಕಥೆಗಳಿರ್ಬೋದು, ಅದೆಲ್ಲ ನಮಗೆ ನೆನಪಲ್ಲಿ ಬಾರದಿದ್ರೂ ಕೂಡ ಕೆಲವೊಂದನ್ನು ನೆನಪಲ್ಲಿ ಇಟ್ಕೊಂಡು ಬರೆಯಿರಿ ಸ್ನೇಹಿತರೆ. ಬಸವಣ್ಣನವರು 12ನೆಯ ಶತಮಾನದಲ್ಲಿ ನಡೆದ ಅತ್ಯಂತ ಪ್ರಮುಖವಾದ ಸಾಮಾಜಿಕ ಮತ್ತು ಧಾರ್ಮಿಕ ಆಂದೋಲನವೊಂದರ ನಾಯಕತ್ವವನ್ನು ವಹಿಸಿದರು. ಸಾಹಿತ್ಯ ಮತ್ತು ಧರ್ಮ ಎರಡೂ ವಿಷಯಗಳಲ್ಲೂ ತನ್ನದೇ ಆದ ವಿಶಿಷ್ಟ ಪ್ರಭಾವವನ್ನು ಬೀರಿದವರು ಬಸವಣ್ಣನವರು. ಬಸವಣ್ಣನವರು ಜನ್ಮ ತಳೆದದ್ದು ಕ್ರಿಸ್ತಶಕ ಸುಮಾರು 1131ರಲ್ಲಿ ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ಬಸವಣ್ಣನವರು ಬಿಜಾಪುರ ಜಿಲ್ಲೆಯ ಬಾಗೇವಾಡಿಯಲ್ಲಿ ಜನಿಸಿದರು. ತಂದೆ ಮಾದರಸ, ತಾಯಿ ಮದಲಾಂಬಿಕೆ. ಅಗ್ರಹಾರದ ವಾತಾವರಣದಲ್ಲಿ ಬೆಳೆದ ಬಸವಣ್ಣನವರು ಎಳೆ ಹರೆಯದಲ್ಲಿಯೇ ವೈದಿಕ ಆಚರಣೆಗಳನ್ನು ಪ್ರಶ್ನಿಸಿ ಅಕ್ಕ ನಾಗಮ್ಮನೊಂದಿಗೆ ಸಂಗಮ ಕ್ಷೇತ್ರಕ್ಕೆ ಬಂದರು. ಅಲ್ಲಿ ಈಶಾನ್ಯ ಗುರುಗಳಿಂದ ದೀಕ್ಷೆಯನ್ನು ಪಡೆದು ಸಂಗಮೇಶ್ವರನ ಅನುಗ್ರಹದಿಂದ ವಿದ್ಯಾಪ್ರಾವೀಣ್ಯರಾದರು. ಕೂಡಲ ಸಂಗಮ ಕ್ಷೇತ್ರದಿಂದ ಹೊರಬಂದ ಬಸವಣ್ಣನವರು ಬಿಜ್ಜಳನ ರಾಜಧಾನಿ ಮಂಗಳವಾಡಕ್ಕೆ ಬಂದರು. ಅಲ್ಲಿ ಕಲಚುರಿಯ ಬಿಜ್ಜಳ ದಂಡಾಧೀಶನಲ್ಲಿ ಕರಣಿಕನಾಗಿ
ಗಣಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದರು. ತಮ್ಮ ಕಾರ್ಯವೈಖರಿಯಿಂದ ಬಿಜ್ಜಳನ ಆಸ್ಥಾನದಲ್ಲಿ ಕಲ್ಯಾಣದಲ್ಲಿ ಮಹಾಭಂಡಾರಿಯಾದರು. ಬಸವಣ್ಣ ದಕ್ಷನಾದ ಭಂಡಾರಿ ಮಾತ್ರವಾಗಿರಲಿಲ್ಲ, ತಮ್ಮ ಆಧ್ಯಾತ್ಮಿಕ ಸಾಧನೆಯಿಂದ ಭಕ್ತಿ ಭಂಡಾರಿಯಾದರು. ಗಂಗಾಂಬಿಕೆ, ನೀಲಾಂಬಿಕೆ ಪತ್ನಿಯರೊಂದಿಗೆ, ಅವರ ಪತ್ನಿಯರು ಗಂಗಾಂಬಿಕೆ ಮತ್ತು ನೀಲಾಂಬಿಕೆ ಎನ್ನುವ ಪತ್ನಿಯರೊಂದಿಗೆ ಕಾಯಕ ದಾಸೋಹದ ವ್ಯವಸ್ಥೆಯಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸಿಕೊಂಡ ಬಸವಣ್ಣನವರು ಮಹಾಮನೆ, ಅನುಭವ ಮಂಟಪದಂತಹ ವೈಶಿಷ್ಟ್ಯಪೂರ್ಣ ಕೇಂದ್ರಗಳ ಸ್ಥಾಪನೆಗೆ, ವಚನ ಸಾಹಿತ್ಯಕ್ಕೆ ಬಹುದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಕೂಡಲ ಸಂಗಮ ಅಂಕಿತದಿಂದ ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ಎನ್ನುವುದು ಬಸವಣ್ಣನವರ ಅಂಕಿತ. ತಮ್ಮ ವಚನಗಳನ್ನು ರಚಿಸಿ ಬಸವಣ್ಣನವರು ಲಿಂಗದಿಂದ ಜಂಗಮಕ್ಕೆ ತಮ್ಮನ್ನು ತಾವೇ ವಿಸ್ತರಿಸಿಕೊಂಡರು. ದಯವೇ ಧರ್ಮದ ಮೂಲ, ಸತ್ಯವ ನುಡಿಯುವುದೇ ಸ್ವರ್ಗ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಎನ್ನುವಂತಹ ಮೌಲ್ಯ ಆದರ್ಶಗಳನ್ನು ಎತ್ತಿ ಹಿಡಿದರು. ನುಡಿದಂತೆ ನಡೆಯಬೇಕು, ಲಿಂಗವಿಲ್ಲದ ಶಬ್ದ ಸೂತಕ ಕೇಳಲಾಗದು ಎನ್ನುವಂತಹ ಮಾತುಗಳಿಂದ ವ್ಯಕ್ತಿಶೋಧ, ಸಮಾಜ ಶೋಧ, ಮೌಲ್ಯದರ್ಶ ಶೋಧ, ಸೌಂದರ್ಯ ಶೋಧ ಎನ್ನುವ ಸಮಾಜ ವಿಮರ್ಶೆ, ಸ್ವವಿಮರ್ಶೆಯನ್ನು, ಕಾಯಕ ದಾಸೋಹ ತತ್ವದ ಕಲ್ಯಾಣ ರಾಜ್ಯವನ್ನು ಜಗತ್ತಿಗೆ ನೀಡಿದ ಒಬ್ಬ ಸಮಾಜ ಆಧ್ಯಾತ್ಮ ವಿಜ್ಞಾನಿಯಾಗಿ, ಸಂತನಾಗಿ, ಕವಿಯಾಗಿ ಬಸವಣ್ಣನವರು ಜನಮಾನಸದಲ್ಲಿ ನೆಲೆ ನಿಂತಿದ್ದಾರೆ. ಇವಿಷ್ಟು ಬಸವಣ್ಣನವರ ಪರಿಚಯ. ಬಸವಣ್ಣನವರು ಹೇಳಿರುವ ಸಾಮಾಜಿಕ ವಚನಗಳು ಈ ರೀತಿಯಾಗಿರುವಂಥದ್ದು: ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಈ ರೀತಿಯಾಗಿ ಅವರ ವಚನಗಳನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ ಅವರ ವಚನಗಳನ್ನು, ಭಾವಾರ್ಥಗಳನ್ನು ಕೂಡ ಇಲ್ಲಿ ಕೊಟ್ಟಿರುವಂಥದ್ದನ್ನು ನೀವು ನೋಡ್ಬೋದು. ಬೇರೆ ಬೇರೆ ಮಾತೆ ಮುತ್ತು, ಮಾತೆ ಮೃತ್ಯು ಎನ್ನುವಂತಹ ವಿಚಾರಗಳು, ಹಾಗೆಯೇ ಶರಣೆಂದರೆ ಶಿವನಲ್ಲಿ ಸದಾ ಶರಣಾಗಿರುವವರು, ದೈವತ್ವ ಅಥವಾ ಶಿವನನ್ನು ಕಾಣುವ ಪ್ರಯತ್ನ, ಲೌಕಿಕ ಪ್ರಪಂಚದಲ್ಲಿ ಹುಟ್ಟಿದ ಮೇಲೆ ಆಸೆ ಆಕಾಂಕ್ಷೆಗಳು ಸುತ್ತಲೂ ಹರಡಿರುತ್ತದೆ. ಇದೆಲ್ಲ ಕೂಡ ಅವರ ಒಂದು ವಿಚಾರಗಳಾಗಿರುತ್ತದೆ. ಮೂಢನಂಬಿಕೆಗಳ ಬಗ್ಗೆ ಅವರು ಕೆಲವು ವಿಚಾರಗಳನ್ನು ಹೇಳಿದರು. ತಾರತಮ್ಯವನ್ನು ಮಾಡಬಾರದು ಅಂತ ವಿಚಾರಗಳನ್ನೆಲ್ಲ ಬಸವಣ್ಣನವರು ಹೇಳಿರುವಂಥದ್ದು. ಬಸವಣ್ಣನವರು ಮುಖ್ಯವಾಗಿ ಇಲ್ಲಿ ನಾವು ಬಸವಣ್ಣನವರ ಬಗ್ಗೆ ಹೇಳಿದಾಗ ಬಸವಣ್ಣನವರು ಹೇಳಿರುವಂತಹ ಎಲ್ಲ ವಿಚಾರಗಳನ್ನು ಹೇಳಬೇಕು. ಅಷ್ಟೇ ಅಲ್ಲದೆ ಬಸವಣ್ಣನ ವಿಚಾರದಲ್ಲಿ ಕಾಯಕವೇ ಕೈಲಾಸ, ಕಾಯಕದಿಂದ ನಾವು ಒಳ್ಳೆಯ ಕೆಲಸಗಳನ್ನು ಮಾಡುವುದರ ಮೂಲಕ ನಾವು ದೇವರಿಗೆ ಸಮೀಪವಾಗ್ತೇವೆ ಎನ್ನುವಂಥ ವಿಚಾರಗಳನ್ನೆಲ್ಲ ನಾವಿಲ್ಲಿ ಹೇಳ್ತಾ ಹೋಗಬೇಕು. ಅವರ ಸಾಮಾಜಿಕ ವಚನದಲ್ಲಿ ಹೇಳಿರುವಂತೆ ಇದನ್ನೆಲ್ಲ ನಾವು ಅವರ ಪಾಯಿಂಟ್ಸ್ಗಳಾಗಿ ತಗೊಳ್ಬೇಕು ಸ್ನೇಹಿತರೆ. ಅವರು ಏನೆಲ್ಲ ಹೇಳಿರ್ತಾರೆ: ಕಳಬೇಡ, ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬಾರ್ದು ಅಂತೆಲ್ಲ ಹೇಳಿರುವಂಥದ್ದನ್ನೆಲ್ಲ ಪಾಯಿಂಟ್ಸಲ್ಲಿ ನಾವು ತಗೊಳ್ತಾ ಹೋಗಬೇಕು. ಮಾತೆ ಮುತ್ತು, ಮಾತೆ ಮೃತ್ಯು ಎನ್ನುವಂತಹ ವಿಚಾರವನ್ನು ಹೇಳಿದರು. ಆಮೇಲೆ ಶಿವನಿಗೆ ಶರಣಾಗಬೇಕು ಅಥವಾ ಶಿವನಿಗೆ ಹತ್ತಿರ ಆಗಬೇಕಾದ್ರೆ ನಾವು ಕಾಯಕವೇ ಮಾಡಬೇಕು. ಕಾಯಕವೇ ಕೈಲಾಸ, ಕಾಯಕವನ್ನು ಮಾಡಿದಷ್ಟು ನಾವು ದೇವರಿಗೆ ಹತ್ತಿರವಾಗ್ತೇವೆ ಎನ್ನುವಂಥದ್ದನ್ನು ಹೇಳ್ತಾರೆ. ಆಮೇಲೆ ತಾರತಮ್ಯ ಮಾಡಬಾರದು ಅಂತ ಹೇಳುವಂಥದ್ದು, ಮೂಢನಂಬಿಕೆಗಳನ್ನು ಅಲ್ಲಗಳೆದ್ರು, ಮೂಢನಂಬಿಕೆಗಳನ್ನು ತೊಡೆದು ಹಾಕಿದ್ರು. ಅದನ್ನೆಲ್ಲ ಬಸವಣ್ಣನವರ ವಿಚಾರದಲ್ಲಿ ಬರಿತಾ ಹೋಗಬೇಕು. ಇನ್ನು ಬಸವಣ್ಣನ ವಚನದಲ್ಲಿ ಬರುವಂತಹ ಕಠಿಣ ಪದಗಳ ಅರ್ಥಗಳಲ್ಲಿ ಹುಸಿ ಅಂದರೆ ಸುಳ್ಳು, ಮುನಿ ಅಂದರೆ ಕೋಪ, ಹೆಳವ ಅಂದರೆ ಕಾಲಿಲ್ಲದವನು, ಅಂಧಕ ಕುರುಡ, ರಜ ಅಂದರೆ ಕಸ, ಹೋಗಲು ಪ್ರವೇಶಿಸಲು, ಕುಳಿ ಅಂದರೆ ಗುಳಿ, ವ್ಯಾಧ ಅಂದರೆ ಬೇಡ, ಹಾಗ ಅಂದರೆ ಮಾಂಸ, ಕೊಂಬ ಕೊಳ್ಳು, ಬೋನ ಊಟ, ಮಿಟ್ಟೆ ಮಣ್ಣಿನ ಹೆಂಟೆ,
ಗರ ಅಂದರೆ ಭ್ರಮೆ, ಹದುಳ ಅಂದರೆ ಕ್ಷೇಮ ಇವೆಲ್ಲ ಬರ್ತದೆ. ಹಾಗೆ ಬಸವಣ್ಣನವರ ವಚನಗಳ ಕೆಲವು ಸಾರಾಂಶಗಳು. ಅವರು ಯಾವುದೆಲ್ಲ ವಿಚಾರಗಳನ್ನು ಹೇಳಿದ್ದಾನೆ, ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಳನ್ನು ಹೇಳಿರುವಂಥದ್ದು, ಪರರ ವಸ್ತುಗಳಿಗೆ ಆಸೆ ಪಡಬಾರದು ಹೇಳುವಂಥದ್ದು, ದೇಹ ಮನಸ್ಸುಗಳು ಸುಸ್ಥಿತಿಯಲ್ಲಿರಬೇಕಾದ್ರೆ ನಾವು ಇರಬೇಕಾದಾಗಲೇ ಮಾಡಬೇಕು ಎನ್ನುವಂಥ ವಿಚಾರಗಳನ್ನು ಹೇಳುವಂಥದ್ದು, ಮೂಢನಂಬಿಕೆಗಳು ಶ್ರೀಮಂತಿಕೆಯ ಅಹಂಕಾರಗಳನ್ನು ತೊರೆದು ಸದ್ಗುಣಿಗಳಾಗಿರಬೇಕು ಅಂತ ಹೇಳುವಂಥ ಎಲ್ಲ ವಿಚಾರಗಳು ಈ ಸಾರಾಂಶದೊಳಗೆ ಬರ್ತದೆ. ಬಸವಣ್ಣನವರ ವಚನವೆಂದರೆ ಗದ್ಯ ಪದ್ಯ ಮಿಶ್ರಿತವಾದ ಒಂದು ರಚನೆ. ಸಮಾಜದ ಉದ್ಧಾರಕ್ಕಾಗಿ 12ನೇ ಶತಮಾನದಲ್ಲಿ ನಡೆದ ಚಳವಳಿಯಲ್ಲಿದ್ದ ಶಿವಶರಣನ ಅನುಭವ ನುಡಿಗಳು. ಇಂತಹ ಚಳುವಳಿಯ ಪ್ರಮುಖ ನಾಯಕರು ಬಸವಣ್ಣನವರು. ಭಕ್ತಿ ಸಾಧನೆಯ ಮಾರ್ಗದಲ್ಲಿ ನಡೆಯುತ್ತಲೇ ಸಮಾಜದ ಉದ್ಧಾರಕ್ಕಾಗಿ ಶ್ರಮಿಸಿದಂಥವರು. ಅವರ ಆಯ್ದ ಸಾಮಾಜಿಕ ವಚನಗಳು ಇಲ್ಲಿ ಪಠ್ಯವಾಗಿರುವಂಥದ್ದು. ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಎರಡೂ ಇದ್ದರೆ ಮಾತ್ರ ಪರಮಾತ್ಮನಲ್ಲಿ ಏಕತೆಯನ್ನು ಸಾಧಿಸಬಹುದೆಂದು ಬಸವಣ್ಣನವರು ತಿಳಿದಿದ್ದು, ಅದಕ್ಕಾಗಿ ಸಪ್ತಶೀಲಗಳನ್ನು ವಿವರಿಸಿದ್ದಾರೆ. ನುಡಿ ಹೇಗಿರಬೇಕು ಎಂಬುದನ್ನು ತಿಳಿಯುವುದರ ಜೊತೆಗೆ ಮಾತನಾಡುವ ರೀತಿಯಲ್ಲಿ ನಡತೆಯೂ ಇರಬೇಕೆಂದು ಪ್ರತಿಪಾದನೆ ಮಾಡಿದ್ದಾರೆ. ಪರರ ವಸ್ತುಗಳಿಗೆ ಆಸೆ ಪಡದೆ ಛಲ ಜೀವನವೇ ಲಿಂಗ ಜಂಗಮ ಒಂದಾಗಿ ನೀಡಿರುವ ಪ್ರಸಾದವೆನ್ನುವ ಅರಿವಿರಬೇಕು. ಆಧ್ಯಾತ್ಮದ ಚಿಂತನೆಯನ್ನು ಮೃತ್ಯುವಿಗೆ ಹತ್ತಿರವಾದಾಗ ಮಾಡಲಾಗುವುದಿಲ್ಲ. ದೇಹ ಮನಸ್ಸುಗಳು ಸುಸ್ಥಿತಿಯಲ್ಲಿ ಇರಬೇಕಾದಾಗಲೇ ಮಾಡಬೇಕು ಅಂತ ಹೇಳುವಂಥ ವಿಚಾರಗಳು. ದೇಹ ಮನಸ್ಸುಗಳು ದೇವ ಆವಾಸ ಸ್ಥಾನದಂತೆ ಶುಚಿಯಾಗಿರಬೇಕು. ಮಾನವ ದೇಹವನ್ನು ಅತಿಯಾಗಿ ಪ್ರೀತಿಸಬಾರದು. ಸಾವಿನ ನಂತರ ಅದಕ್ಕಾವ ಬೆಲೆಯೂ ಇಲ್ಲ ಅಂತ ಬಸವಣ್ಣನವರು ಹೇಳ್ತಾರೆ. ಮೊದಲು ನಮ್ಮ ತನು ಮನಗಳನ್ನು ಸುಸ್ಥಿತಿಯಲ್ಲಿರಿಸಿಕೊಳ್ಳದೆ ಬೇರೆಯವರ ರೀತಿ ನೀತಿಗಳನ್ನು ತಿದ್ದುವ ಗೊಡವೆ ಏಕೆ? ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಮೊದಲಿಗೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು. ಇನ್ನೊಬ್ಬರನ್ನು ಸರಿ ಮಾಡಿಕೊಳ್ಳಿ, ನೀವು ಆ ತಪ್ಪನ್ನು ಮಾಡ್ತಾ ಇದ್ದೀರಿ, ನೀವು ಅದನ್ನು ಸರಿ ಮಾಡಿಕೊಳ್ಳಿ ಅಂತ ಹೇಳುವ ಕೆಲಸಕ್ಕೆ ಹೋಗಬಾರ್ದು. ನೀನೆಷ್ಟು ಸರಿ ಇದೆಯಾ, ನೀನೆಷ್ಟು ತಪ್ಪನ್ನು ಮಾಡಿದೀಯಾ, ನೀನೆಷ್ಟು ಸರಿಯನ್ನು ಮಾಡಿದೀಯಾ ಎನ್ನುವಂಥ ಯೋಚನೆ ನಿನ್ನಲ್ಲಿರಬೇಕು. ಅದ ನಂತರದಲ್ಲಿ ನೀನು ಬೇರೆಯವರನ್ನು ಹೇಳಬೇಕು ಅನ್ನುವಂಥದ್ದನ್ನು ಅವರು ಹೇಳ್ತಾರೆ. ಮೂಢನಂಬಿಕೆ ಮಾಡಬೇಡ, ಶ್ರೀಮಂತಿಗೆ ಅಹಂಕಾರ ಬೇಡ, ದೇಹ ಮನಸ್ಸುಗಳು ಸುಸ್ಥಿತಿಯಲ್ಲಿರಬೇಕು. ಆಧ್ಯಾತ್ಮಿಕ ಚಿಂತನೆಯನ್ನು ಯಾವಾಗ ಮೃತ್ಯುವಿಗೆ ಸಮೀಪವಾದಾಗ ಆಧ್ಯಾತ್ಮಿಕ ಚಿಂತನೆಯನ್ನು ಆಧ್ಯಾತ್ಮಿಕ ಚಿಂತನೆಯನ್ನು ಮೃತ್ಯುವಿಗೆ ಹತ್ತಿರವಾದಾಗ ಮಾಡಲಾಗುವುದಿಲ್ಲ. ದೇಹ ಮನಸ್ಸುಗಳು ಅದು ಸುಸ್ಥಿತಿಯಲ್ಲಿರಬೇಕಾದ್ರೆ ಅದನ್ನು ಮಾಡಬೇಕಾಗ್ತದೆ. ನಮ್ಮ ಅಂತರಂಗ ಶುದ್ಧಿ ಮಾಡಿಕೊಳ್ಬೇಕು, ಬಹಿರಂಗ ಶುದ್ಧಿಯನ್ನು ಮಾಡಿಕೊಳ್ಬೇಕು. ಇನ್ನೊಬ್ಬರನ್ನು ದೂಷಿಸಬೇಡ, ಇನ್ನೊಬ್ಬರನ್ನು ಅವಹೇಳನ ಮಾಡಬೇಡ, ಇನ್ನೊಬ್ಬರಿಗೆ ನೋವಾಗುವಂತೆ ನಡ್ಕೊಳ್ಬೇಡ. ಮೊದಲಿಗೆ ನಿನ್ನನ್ನು ನೀನು ಸರಿ ಮಾಡಿಕೊಳ್ಬೇಕು, ನಮ್ಮನ್ನು ನಾವು ತಿದ್ಕೊಳ್ಬೇಕು. ಸ್ನೇಹಿತರೆ, ಮೊದಲಿಗೆ ನಮ್ಮನ್ನು ನಾವು ಸರಿ ಮಾಡಿಕೊಳ್ಬೇಕು, ಅದ ನಂತರದಲ್ಲಿ ನಾವು ಮತ್ತೊಬ್ಬರಿಗೆ ತಿಳಿಸಲಿಕ್ಕೆ ಹೋಗಬೇಕು ಎನ್ನುವಂತಹ ಮಾತುಗಳು ಬಸವಣ್ಣನ ವಿಚಾರದಲ್ಲಿ ಬಸವಣ್ಣನವರು ಹೇಳುವ ವಿಚಾರವಾಗಿರುವಂಥದ್ದು. ಇನ್ನು ಬರುವಂಥ ವಚನ ಅಕ್ಕ ಮಹಾದೇವಿ. ಮೊದಲಿಗೆ ನಾವು ಅಕ್ಕ ಮಹಾದೇವಿಯವರ ಪರಿಚಯವನ್ನು ಮಾಡಿಕೊಳ್ಳುವ. ಅಕ್ಕ ಮಹಾದೇವಿಯು ಸ್ತ್ರೀಯರಲ್ಲಿ ಅಥವಾ ಶಿವಶರಣೆಯರಲ್ಲಿ ಮೊದಲು ನೆನಪಾಗುವ ಹೆಸರು ಅಕ್ಕ ಮಹಾದೇವಿಯವರು. ಅವರು ಬಸವಣ್ಣನವರು ಪ್ರಭುದೇವರ ಸಮಕಾಲೀನವರಾದಂತಹ ಅಕ್ಕ ಮಹಾದೇವಿಯವರು ಹುಟ್ಟಿರುವಂಥದ್ದು ಉಡುತಡಿ ಎಂಬಲ್ಲಿ. ಕಾವ್ಯಗಳ ಪ್ರಕಾರ ಅವರ ತಂದೆ ನಿರ್ಮಲ ಶೆಟ್ಟಿ, ತಾಯಿ ಸುಮತಿ. ಶಿವಾಚಾರದ ಕುಟುಂಬದಲ್ಲಿ ಜನಿಸಿದ ಈಕೆ ಶಿವಭಕ್ತೆಯಾಗಿದ್ಲು. ಮಹಾದೇವಿಯ ರೂಪವನ್ನು ಕಂಡು ಆಕರ್ಷಿತನಾದಂತಹ ರಾಜ ಕೌಶಿಕ ಆಕೆಯನ್ನು ವಿವಾಹವಾಗುತ್ತಾನೆ. ಶಿವನನ್ನೇ ಪತಿಯನ್ನಾಗಿ ಭಾವಿಸಿದ್ದ ಅಕ್ಕ ವೈವಾಹಿಕ ಸಂಬಂಧವನ್ನು ಕಡಿದುಕೊಂಡು ಕೇಶಾಂಬರಿಯಾಗಿ ಅರಮನೆಯಿಂದ ಹೊರಹೋಗುತ್ತಾಳೆ. ಅವಳು ಸಂಪೂರ್ಣ ಶಿವಭಕ್ತೆಯಾಗಿದ್ಲು. ಶಿವನನ್ನೇ ತನ್ನ ಗಂಡ ಅಂತ ಹೇಳಿಕೊಳ್ತಾ ಇದ್ದಂತಹ ಅಕ್ಕ ಮಹಾದೇವಿಯು ತನ್ನ ಅರಮನೆ ರಾಜ ಎಲ್ಲವನ್ನು ಬಿಟ್ಟು ಕೂದಲನ್ನು ಉದ್ದವಾಗಿ ಬಿಡ್ತಾಳೆ. ಅವಳು ಅದಕ್ಕೆ ಕೇಶಾಂಬರಿ ಅಂತ ಹೇಳುವಂಥದ್ದು. ಫುಲ್ ಕೆಳಗೆ ತನಕ ನೀವು ಕೆಲವು ಚಿತ್ರದಲ್ಲಿ ನೋಡಿರ್ಬೋದು, ಅಥವಾ ನೀವು ನೋಡಿ ಅಕ್ಕ ಮಹಾದೇವಿ ಅಂತ ಗೂಗಲಲ್ಲಿ ಹಾಕಿದರೆ ನಿಮಗೆ ಆ ಒಂದು ಫೋಟೋ ಸಿಗ್ತದೆ.
ಫುಲ್ಲು ನಮ್ಮ ಶರೀರ ತನಕ ಕೆಳಗೆ ತನಕ ಕೂದಲುಗಳನ್ನು ಉದ್ದು ಬಿಟ್ಟು ಅವಳು ಅರಮನೆಯನ್ನು ಬಿಟ್ಟು ಹೊರಡ್ತಾಳೆ. ಶಿವನನ್ನು ಹುಡುಕ್ಲಿಕ್ಕೆ ಹೊರಡುವಂಥದ್ದವಳು. ಸ್ತ್ರೀಯೊಬ್ಬಳು ಇಂತಹ ನಿರ್ಧಾರಕ್ಕೆ ಬರುವುದು ಆ ಕಾಲದಲ್ಲಿ ಒಂದು ಅಪರೂಪದ ಘಟನೆ. ಎಲ್ಲರೂ ಕೂಡ ಅದರ ಬಗ್ಗೆ ಮಾತನಾಡುವಂಥದ್ದನ್ನು ಕಾಣ್ಬೋದು. ಜೊತೆಗೆ ಅಕ್ಕನ ಜೀವನದಲ್ಲಿ ವಿಚಾರ ಸ್ವಾತಂತ್ರ್ಯಕ್ಕಾಗಿ ತೆಗೆದುಕೊಂಡ ಅತೀ ದೊಡ್ಡ ನಿರ್ಧಾರವಿದು. ಮಲ್ಲಿಕಾರ್ಜುನನ್ನು ಅರಸುತ್ತಾ ಅಕ್ಕ ಮಹಾದೇವಿಯು ಕಲ್ಯಾಣಕ್ಕೆ ಬರುತ್ತಾಳೆ. ಅಲ್ಲಿ ಅನುಭವ ಮಂಟಪದಲ್ಲಿ ಅವಳೆದುರಿಸಿದ ಪ್ರಶ್ನೆಗಳು, ಅದಕ್ಕೆ ಆಕೆ ನೀಡಿದ ಉತ್ತರಗಳು, ಅವಳ ಚಿಂತನೆಯ ಔನ್ನತ್ಯ, ಸಮಾಜದ ವ್ಯವಸ್ಥೆಯನ್ನು ಆಕೆ ಎದುರಿಸಿರಬಹುದಾದ ರೀತಿಯನ್ನು ಸಾರುತ್ತದೆ. ಎಲ್ಲ ಶಿವಶರಣರಿಂದ ಮಾನ್ಯತೆ ಪಡೆದಂತಹ ಅಕ್ಕ ಮಹಾದೇವಿಯು ಕಲ್ಯಾಣದಿಂದ ಕದಳಿಗೆ ಹೋಗಿ ಅಲ್ಲಿಯೇ ಶಿವನಲ್ಲಿ ಐಕ್ಯಳಾಗುತ್ತಾಳೆ ಎನ್ನುವುದು ತಿಳಿದು ಬರುವಂಥ ವಿಚಾರ. ಅಕ್ಕ ಮಹಾದೇವಿಯು ಶ್ರೇಷ್ಠ ಕವಿಯತ್ರಿ ಕೂಡ ಆಗಿದ್ಲು, ವಚನಗಾರ್ತಿ ಕೂಡ ಆಗಿದ್ಲು. ಜೀವನದಲ್ಲಿ ಆಕೆ ಕಂಡ ಅಥವಾ ಸಮಾಜದ ಎಲ್ಲ ಹಿಂಗಳೆಯರ ನೋವು, ನಲಿವು, ಆಧ್ಯಾತ್ಮಿಕ ನಿಲುವುಗಳು, ಶರಣಸತಿ, ಲಿಂಗಪತಿ ಎನ್ನುವ ಭಾವಗಳು ಆಕೆಯ ವಚನದಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅನೇಕ ಕೃತಿಗಳನ್ನು ಅಕ್ಕ ಮಹಾದೇವಿಯು ರಚಿಸಿರುವಂಥದ್ದು ಕಾಣ್ಬೋದು. ಚೆನ್ನ ಮಲ್ಲಿಕಾರ್ಜುನ ಅಂಕಿತದಿಂದ ವಚನಗಳನ್ನು ರಚಿಸಿರುವ ಅಕ್ಕ ಮಹಾದೇವಿಯ ಭಾವಗಳ ತೀವ್ರತೆ, ಆಕೆ ಕಂಡ ಶಿವದರ್ಶನ, ಅನುಭವ, ಅಂತರಂಗಗಳು ಆಕೆಯ ವಚನದಲ್ಲಿ ದರ್ಶನ ನೀಡಿ ವಚನ ಸಾಹಿತ್ಯದಲ್ಲಿ ವಿಶೇಷವಾದ ಮತ್ತು ಪ್ರತ್ಯೇಕವಾದ ಸ್ಥಾನವನ್ನು ಕೂಡ ದೊರಕಿಸಿಕೊಟ್ಟಿರುವಂಥದ್ದು. ಇವೆಲ್ಲ ಕೂಡ ಅಕ್ಕ ಮಹಾದೇವಿಯವರ ವಚನಗಳು. ಅಕ್ಕ ಮಹಾದೇವಿಯವರು ಸಂಪೂರ್ಣವಾಗಿ ಶಿವನಲ್ಲಿ ಶರಣಾಗಿರುವಂಥದ್ದು, ಶಿವನೇ ತನ್ನ ಪತ್ನಿ ಎನ್ನುವಂಥದ್ದು ನಂಬಿರುವಂಥದ್ದು. ರಾಜವೈಭವ, ಸಂಪತ್ತು, ರೂಪ, ಯೌವನ ಎಲ್ಲವನ್ನು ತ್ಯಜಿಸಿ ಆಧ್ಯಾತ್ಮಿಕ ಮಾರ್ಗವನ್ನು ಕಂಡುಕೊಂಡದ್ದು ಶಿವಶರಣೆ ಅಕ್ಕ. ಚೆನ್ನಮಲ್ಲಿಕಾರ್ಜುನನೇ ನನಗೆ ಗಂಡ ಅಂತ ಹೇಳಿ ಅವಳು ಹೇಳ್ತಾ ಇದ್ದಂಥದ್ದು. ಶಿವನೇ ಅನೇಕ ಪರೀಕ್ಷೆಗಳಿಗೆ ಗುರಿ ಮಾಡ್ತಾರೆ. ನಾವು ಯಾವುದಕ್ಕೂ ಕೂಡ ಅದನ್ನು ಚಿಂತೆಯನ್ನು ಮಾಡಬಾರ್ದು. ನಾವು ಎಲ್ಲದಕ್ಕೂ ಕೂಡ ಪರೀಕ್ಷೆಗಳನ್ನು, ಶಿವನು ನಮಗೆ ಪರೀಕ್ಷೆಗಳನ್ನು ಕೊಡ್ತಾನೆ, ಬೇರೆ ಬೇರೆ ಪರೀಕ್ಷೆಗಳನ್ನು ಕೊಡ್ತಾನೆ, ನಮಗೆ ಕಷ್ಟ ಕೊಡ್ತಾನೆ, ನೋವು ಕೊಡ್ತಾನೆ, ಸಂತೋಷ ಕೊಡ್ತಾನೆ, ಎಲ್ಲವನ್ನು ಕೊಟ್ಟು ಪರೀಕ್ಷೆ ಮಾಡ್ತಾನೆ. ಆ ಪರೀಕ್ಷೆಯನ್ನು ನಾವು ಧೈರ್ಯದಿಂದ ಎದುರಿಸಬೇಕು. ಅವನು ಕೊಡುವಂತಹ ಪರೀಕ್ಷೆಯಲ್ಲಿ ಪಾಸಾದಾಗ ಖಂಡಿತವಾಗಿಯೂ ನಾವು ಅವನಿಗೆ ತಲುಪ್ತೇವೆ, ನಾವು ಅವನ ಹತ್ತಿರ ಹೋಗ್ತೇವೆ ಎನ್ನುವಂಥದ್ದು ಅವನು ಎಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ಶಿವನೇ ಅನೇಕ ಪರೀಕ್ಷೆಗಳನ್ನು ಗುರಿ ಮಾಡಿದರೂ ನಾವು ಯಾವುದೇ ಧೃತಿ ಕೆಡದೆ ದೃಢವಾಗಿ ನಿಲ್ಲಬೇಕು ಅಂತ ಅವಳು ನಮಗೆ ಹೇಳುವಂಥದ್ದು, ಅಕ್ಕ ಮಹಾದೇವಿಯವರು ಹೇಳುವಂಥದ್ದು. ಇಲ್ಲಿ ಪ್ರಕೃತಿಯಲ್ಲಿರುವಂತಹ ಪ್ರಾಣಿ ಪಕ್ಷಿಗಳೆಲ್ಲ ಕೂಡ ಭಗವಂತನ ಸೃಷ್ಟಿಯಾಗಿದೆ, ಎಲ್ಲ ಕೂಡ ಶಿವನ ಅಂಶದಿಂದ ಆಗಿರುವಂಥದ್ದು. ಅದರಿಂದ ನಾವು ಶಿವನನ್ನು ಸದಾ ಪೂಜೆ ಮಾಡ್ತಾ ಇರಬೇಕು, ಶಿವನನ್ನೇ ನೆನೆಸ್ತಾ ಇರಬೇಕು. ಅವನನ್ನೇ ಭಗವಂತನು ಮಾಡುವ ಪ್ರಕೃತಿಯ ಎಲ್ಲ ಒಂದು ವಿಶಿಷ್ಟ ವೈಚಿತ್ರ್ಯಗಳು ಕೂಡ ಅವನೇ ಕಾರಣವಾಗಿರುವಂಥದ್ದು ಅಂತ ಅಕ್ಕ ಮಹಾದೇವಿಯು ಶಿವನನ್ನೇ ಆತ್ಮಸಂಗಾತಿಯನ್ನಾಗಿ ಮಾಡಿಕೊಂಡು ಕಠೋರ ಕಷ್ಟಗಳನ್ನಾದರೂ ಸಹಿಸಿ ಶಾಂತಿಯನ್ನು ಪಸರಿಸಬಲ್ಲಳು. ಹರನೇ ತನ್ನ ಗಂಡನಾಗಬೇಕೆಂದಿದ್ದ ಆಕೆ ಶಾಶ್ವತ ದಾಂಪತ್ಯವನ್ನು ಕಂಡುಕೊಂಡಿದ್ದವಳು. ಬರಿಯ ಪೂಜೆಯಿಂದ ಯಾವ ಪ್ರಯೋಜನವೂ ಇಲ್ಲ, ಭಾವಶುದ್ಧ ಇರಬೇಕು. ಕೇವಲ ಪೂಜೆ, ಹವನ, ಹೋಮ ಮಾಡಿದರೆ ಪ್ರಯೋಜನ ಇಲ್ಲ. ನಿಮ್ಮ ಮನಸ್ಸು ಮೊದಲು ಶುದ್ಧ ಆಗಿರಬೇಕು, ಭಾವಶುದ್ಧ ಬೇಕು, ಹೃದಯ ಕಮಲ ಅರಳಿರಬೇಕು. ಆಗಲೇ ಶಿವ ಉಲಿತಾನೆ ಎನ್ನುವಂಥದ್ದನ್ನು ಆಕೆ ಇಲ್ಲಿ ತಿಳಿಸುವಂಥದ್ದು. ಕಠಿಣ ಪದಾರ್ಥ ತಡಿ, ದಡ, ತೈಲ, ಎಣ್ಣೆ, ತರಣಿಯ ಹುಳು ಅಂದರೆ ರೇಷ್ಮೆ ಹುಳು, ತಿಲ ಅಂತ ಬಂದಿದೆ ಪ್ರಶ್ನೆ ಪತ್ರಿಕೆಯಲ್ಲಿ, ಕೆಲವು ಪ್ರಶ್ನೆ ಪತ್ರಿಕೆಯಲ್ಲಿ. ತಿಲ ಅಂದರೆ ಎಳ್ಳು, ನಿಧಾನ ಅಂದರೆ ನಿಧಿ, ಚಂದನ ಅಂದರೆ ಗಂಧ. ಇನ್ನು ಇಲ್ಲಿ ಬಂದಿರುವಂಥ ಸಂದರ್ಭ ಸ್ವಾರಸ್ಯವನ್ನು ಕೂಡ ಓದ್ಕೊಳ್ಳಿ ಸ್ನೇಹಿತರೆ. ಚೆನ್ನಮಲ್ಲಿಕಾರ್ಜುನ ಅಂತ ವಿಚಾರ ಬಂದಾಗಲೆಲ್ಲ ಅದು ಅಕ್ಕ ಮಹಾದೇವಿಯವರ ವಚನ ಅಂತ ನಿಮಗೆ ಗೊತ್ತಿರಬೇಕು. ಅದು ಸಾಮಾಜಿಕ ವಚನಗಳಾಗಿರೋದ್ರಿಂದ ನಾವು ಅದೇ ರೀತಿ ಬರಿಬೇಕಾಗ್ತದೆ. ಸಾರಾಂಶದಲ್ಲಿ ನಾವು ನೋಡಿದರೆ ಅದನ್ನೆಲ್ಲ ಪಾಯಿಂಟ್ಸ್ ರೀತಿಯಲ್ಲಿ ಓದ್ಕೊಳ್ಳಿ. ಅಕ್ಕ ಮಹಾದೇವಿಯು ಶ್ರೇಷ್ಠ ವಚನಗಾರ್ತಿ, ಎಲ್ಲವನ್ನು ತೊರೆದು ದಿಟ್ಟಳಾಗಿ ಚೆನ್ನಮಲ್ಲಿಕಾರ್ಜುನನನ್ನು ಅರಸಲು ಹೊರಟವಳು. ಆಕೆಯ ವಚನಗಳು ಅನುಭವದಿಂದ ಪರಿಪಕ್ವಗೊಂಡಿರುವ
ಅಣಿಮುಕ್ತುಗಳಾಗಿರುವಂಥದ್ದು. ಮಲ್ಲಿಕಾರ್ಜುನ ಒಲಿಯಬೇಕಾದ್ರೆ ಮನ, ಭಾವ, ತ್ರಿಕರಣ ಶುದ್ಧಿ ಇದ್ದು ಪರಿಣಾಮಿಗಳಾಗಿರಬೇಕು. ಶಿವನ ನಿಲುವು ಎಲ್ಲಿ ಅಡಗಿದೆ, ಹೇಗಿದೆ ಎನ್ನುವ ಅರಿವೇ ಶ್ರೇಷ್ಠ ಭಾವದ ಮರೆಯಲ್ಲಿರುವ ಆ ಬ್ರಹ್ಮನನ್ನು ತಿಳಿಯುವ ಪ್ರಯತ್ನ ಮಾಡಬೇಕು. ಪ್ರಕೃತಿಯಲ್ಲಿರುವ ಚರಾಚರ ವಸ್ತುಗಳೆಲ್ಲ ಕೂಡ ಭಗವಂತನ ಸೃಷ್ಟಿ ಅಂತ ಅಕ್ಕ ಹೇಳುತ್ತಿರುವವರು ಮನುಕುಲದ ಒಳಿತಿಗಾಗಿ ಎಂದು ಪರಿಭಾವಿಸಬೇಕು. ದೈವ ದರ್ಶನ ಮಾಡಬೇಕೆನ್ನುವುದು ಅಕ್ಕನ ನಿಲುವಾಗಿತ್ತು. ಎಲ್ಲವನ್ನು ಎದುರಿಸಲು ತಾಳ್ಮೆ, ಸಮಾಧಾನಗಳನ್ನು ಹೊಂದಬೇಕು. ಮಾಯೆಯ ಸಂಸಾರದ ತೆರೆಯನ್ನು ಸರಿಸಿ ಭವವನ್ನು ದಾಟಬೇಕು. ಹಾಗೆ ದಾಟಲು ಅನೇಕ ಅಡ್ಡಿ ಆತಂಕಗಳಿರಬಹುದು. ದೇವರು ನೀಡುವ ಎಲ್ಲ ಪರೀಕ್ಷೆಗಳನ್ನು ಸಾಧನೆಯಿಂದ ಗೆದ್ದು ಲಿಂಗಾಂಗ ಸಾಮರಸ್ಯವನ್ನು ಸಾಧಿಸಿ ಚೆನ್ನ ಮಲ್ಲಿಕಾರ್ಜುನನಿಗೆ ಶರಣಾಗಬೇಕು ಎಂದು ತನ್ನ ನಿಲುವನ್ನು ಅಕ್ಕ ಮಹಾದೇವಿಯು ಈ ಒಂದು ವಚನಗಳಲ್ಲಿ ವ್ಯಕ್ತಪಡಿಸುವಂಥದ್ದನ್ನು ಕಾಣಬಹುದು. ಇಲ್ಲಿ ಅರ್ಥದಲ್ಲಿ ಇನ್ನೂ ಇದೆ ನೋಡಿ. ಸರ, ಸ್ವರ, ಗೌವರ, ಗುಹೆ, ನೂಲು, ದಾರ, ಪಾಕಗೂಳು, ಬೆಂದ ಪಕ್ವವಾದ ಆಹಾರ, ತೃಷೆ ಅಂದರೆ ಬಾಯಾರಿಕೆ, ಮಜ್ಜನ ಅಂದರೆ ಸ್ನಾನ, ಕಂಪು ಸುವಾಸನೆ, ಸುವರ್ಣ ಅಂದರೆ ಚಿನ್ನ. ಇನ್ನು ಮುಂದಿನ ವಿಡಿಯೋದಲ್ಲಿ ನಾವು ಘಟಕ 3ರಲ್ಲಿ ಬರುವಂತಹ ವಿಚಾರಗಳನ್ನು ತಿಳ್ಕೊಳ್ಳುವ. ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.